ಇನ್ನು ಮದ್ಯಪ್ರಿಯರಿಗೆ ಮತ್ತೆ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಬಿಯರ್ ಬೆಲೆ 10ರಿಂದ 20 ರು ಏರಿಕೆಗೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಸರ್ಕಾರ. ಇತ್ತೀಚೆಗೆ ಈಗ ಸಾಕಷ್ಟು 1-2-3 ತಿಂಗಳ ಹಿಂದೆಯೇ ಈ ಒಂದು ಬಿಯರ್ ಬೆಲೆಯನ್ನ ಹೆಚ್ಚು ಮಾಡಿತ್ತು. ಇದರ ಮಧ್ಯದಲ್ಲಿ ಮತ್ತೆ 10ರಿಂದ 20 ರು ಏರಿಕೆಗೆ ತೀರ್ಮಾನವನ್ನ ಮಾಡಿದೆ. ಕಚ್ಚಾ ವಸ್ತುಗಳ ದರ ಏರಿಕೆ ಆಗಿದೆ. ಈ ಕಾರಣಕ್ಕಾಗಿ ಈ ಒಂದು ಕಾರಣವನ್ನ ನೀಡಿ ರೇಟ್ ಹೈಕ್ ಮಾಡುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. 17 ತಿಂಗಳಲ್ಲಿ ಒಟ್ಟು 5 ಬಾರಿ ಬಿಯರ್ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ 60 ರೂಪಾಯಿ ಏರಿಕೆಯಾಗಿದೆ. ಕಾಂಗ್ರೆಸ್ ಆಡಳಿತಕ್ಕೆ ಬರ್ತಾ ಇದ್ದಂತೆ ಹೆಚ್ಚುವರಿ ಸುಂಕ ಆಗ್ತಾ ಇದೆ. ಹೆಚ್ಚುವರಿ ಸುಂಕ ವಿಧಿಸಿದಂತಹ ಹಿನ್ನೆಲೆಯಲ್ಲಿ ದರ ಏರಿಕೆಯಾಗಿತ್ತು. ನಂತರ ಮದ್ಯ ಕಂಪನಿಗಳು ದರ ಏರಿಕೆ ಮಾಡಿದ್ವು. ಮತ್ತೊಮ್ಮೆ ಬಿಯರ್ ಮೇಲಿನ ಸುಂಕ ಹೆಚ್ಚಳ ಹಿನ್ನೆಲೆಯಲ್ಲಿ ಫೆಬ್ರವರಿಯಲ್ಲಿ ಮತ್ತೆ ಬಿಯರ್ ಬೆಲೆ ಏರಿಕೆ ಮಾಡಿತ್ತು. ಈಗ ಮತ್ತೆ ಬಿಯರ್ ದರ ಏರಿಕೆಗೆ ಕಂಪನಿಗಳು ತೀರ್ಮಾನವನ್ನ ತೆಗೆದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾಕಷ್ಟು ಬಾರಿ ಈ ದರ ಏರಿಕೆ ಆಗ್ತಾ ಇರುವಂಥದ್ದು ಅನ್ನುವಂತಹ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. ಮದ್ಯಪ್ರಿಯರಿಗೆ ಮತ್ತೆ ಶಾಕ್ ಉಂಟಾಗ್ತಾ ಇದೆ. ರಾಜ್ಯ ಸರ್ಕಾರದ ಈ ನಡೆಯಿಂದಾಗಿ ಮದ್ಯಪ್ರಿಯರು ಒಂದು ರೀತಿಯ ಕಳವಳಕ್ಕೂ ಕೂಡ ವ್ಯಕ್ತವಾಗ್ತಾ ಇದೆ. ಬಿಯರ್ ಬೆಲೆ 10ರಿಂದ 20 ರೂಪಾಯಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಯಾಕೆ ಹೆಚ್ಚು ಮಾಡ್ತಾ ಇದ್ದಾರೆ? ಕಚ್ಚಾ ವಸ್ತುಗಳ ದರ ಏರಿಕೆ ಆಗಿದೆ ಅನ್ನುವಂತಹ ಕಾರಣವನ್ನ ಕೊಟ್ಟು ಈ ಬಿಯರ್ ಬೆಲೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. 17 ತಿಂಗಳಲ್ಲಿ ಸುಮಾರು 5 ಬಾರಿ ಹೆಚ್ಚಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ 60 ರೂಪಾಯಿ ಏರಿಕೆ ಆಗಿರುವಂಥದ್ದು. ಒಂದು ವರ್ಷದಲ್ಲಿ ಇಷ್ಟೆಲ್ಲ ಏರಿಕೆಯನ್ನ ಮಾಡಿದೆ ಅನ್ನುವಂತಹ ಆರೋಪ ಒಂದು ಕಡೆ ಸರ್ಕಾರದ ಮೇಲೆ ಇದೆ. ಹೆಚ್ಚುವರಿ ಸುಂಕ ವಿಧಿಸಿದ ಹಿನ್ನೆಲೆಯಲ್ಲಿ ದರ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮುತ್ತಪ್ಪ, ನೋಡಿ, ಸರ್ಕಾರ ಬಂದ ನಂತರ ಸುಮಾರು 5 ಬಾರಿ ಬಿಯರ್ ಬೆಲೆಯನ್ನ ಹೆಚ್ಚು ಮಾಡಿರುವಂತ ಮತ್ತೆ ರೇಟನ್ನ ಹೆಚ್ಚು ಮಾಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಸಾರ್ವಜನಿಕ ವಲಯದಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ ಅಂತ ಅನ್ಸುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗಿ. ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಮದ್ಯದ ದರನ ಏರಿಕೆ ಮಾಡಿಕೊಂಡೇ ಬರ್ತಾ ಇದೆ. ಅದರಲ್ಲೂ ಕೂಡ ಬಿಯರ್ ದರ ಇದೀಗ 5ನೇ ಬಾರಿ ಏರಿಕೆ ಆಗ್ತಾ ಇದೆ. ಕಳೆದ 17 ತಿಂಗಳಲ್ಲಿ ಒಟ್ಟು 60 ರೂಪಾಯಿನ ರಾಜ್ಯ ಸರ್ಕಾರ ಏರಿಕೆ ಮಾಡಿರುವಂತದ್ದು. ಒಂದು ಬಾರಿ ರಾಜ್ಯ ಸರ್ಕಾರ ಏರಿಕೆ ಮಾಡಿದ್ರೆ ಮತ್ತೊಂದು ಬಾರಿ ಬಿಯರ್ ಕಂಪನಿಗಳು ಈ ಒಂದು ದರವನ್ನ ಏರಿಕೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಮತ್ತೆ ಕಚ್ಚಾ ವಸ್ತುಗಳ ದರ ಏರಿಕೆ ಆಗಿದೆ ಅಂತ ಹೇಳಿ ಬಿಯರ್ ದರ ಏರಿಕೆ ಮಾಡುವಂತಹ ಕೆಲಸವನ್ನ ಈಗ ಕಂಪನಿಗಳು ಮಾಡ್ತಿದ್ದಾರೆ. ಸುಮಾರು ಈ ಬಾರಿ 10ರಿಂದ 20 ರೂಪಾಯಿ ಏರಿಕೆ ಮಾಡುವ ಮೂಲಕ ಒಟ್ಟು 17 ತಿಂಗಳಲ್ಲಿ 60 ರೂಪಾಯಿ ಅಷ್ಟು ಈ ಒಂದು ಬಿಯರ್ ದರ ಏರಿಕೆ ಆಗಿರುವಂತದ್ದು ಅಂತ. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಮದ್ಯಪ್ರಿಯರಿಗೆ ಮತ್ತೆ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಬಿಯರ್ ಬೆಲೆ 10ರಿಂದ 20 ರು ಏರಿಕೆಗೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಸರ್ಕಾರ. ಇತ್ತೀಚೆಗೆ ಈಗ ಸಾಕಷ್ಟು 1-2-3 ತಿಂಗಳ ಹಿಂದೆಯೇ ಈ ಒಂದು ಬಿಯರ್ ಬೆಲೆಯನ್ನ ಹೆಚ್ಚು ಮಾಡಿತ್ತು. ಇದರ ಮಧ್ಯದಲ್ಲಿ ಮತ್ತೆ 10ರಿಂದ 20 ರು ಏರಿಕೆಗೆ ತೀರ್ಮಾನವನ್ನ ಮಾಡಿದೆ. ಕಚ್ಚಾ ವಸ್ತುಗಳ ದರ ಏರಿಕೆ ಆಗಿದೆ. ಈ ಕಾರಣಕ್ಕಾಗಿ ಈ ಒಂದು ಕಾರಣವನ್ನ ನೀಡಿ ರೇಟ್ ಹೈಕ್ ಮಾಡುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. 17 ತಿಂಗಳಲ್ಲಿ ಒಟ್ಟು 5 ಬಾರಿ ಬಿಯರ್ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ 60 ರೂಪಾಯಿ ಏರಿಕೆಯಾಗಿದೆ. ಕಾಂಗ್ರೆಸ್ ಆಡಳಿತಕ್ಕೆ ಬರ್ತಾ ಇದ್ದಂತೆ ಹೆಚ್ಚುವರಿ ಸುಂಕ ಆಗ್ತಾ ಇದೆ. ಹೆಚ್ಚುವರಿ ಸುಂಕ ವಿಧಿಸಿದಂತಹ ಹಿನ್ನೆಲೆಯಲ್ಲಿ ದರ ಏರಿಕೆಯಾಗಿತ್ತು. ನಂತರ ಮದ್ಯ ಕಂಪನಿಗಳು ದರ ಏರಿಕೆ ಮಾಡಿದ್ವು. ಮತ್ತೊಮ್ಮೆ ಬಿಯರ್ ಮೇಲಿನ ಸುಂಕ ಹೆಚ್ಚಳ ಹಿನ್ನೆಲೆಯಲ್ಲಿ ಫೆಬ್ರವರಿಯಲ್ಲಿ ಮತ್ತೆ ಬಿಯರ್ ಬೆಲೆ ಏರಿಕೆ ಮಾಡಿತ್ತು. ಈಗ ಮತ್ತೆ ಬಿಯರ್ ದರ ಏರಿಕೆಗೆ ಕಂಪನಿಗಳು ತೀರ್ಮಾನವನ್ನ ತೆಗೆದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾಕಷ್ಟು ಬಾರಿ ಈ ದರ ಏರಿಕೆ ಆಗ್ತಾ ಇರುವಂಥದ್ದು ಅನ್ನುವಂತಹ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. ಮದ್ಯಪ್ರಿಯರಿಗೆ ಮತ್ತೆ ಶಾಕ್ ಉಂಟಾಗ್ತಾ ಇದೆ. ರಾಜ್ಯ ಸರ್ಕಾರದ ಈ ನಡೆಯಿಂದಾಗಿ ಮದ್ಯಪ್ರಿಯರು ಒಂದು ರೀತಿಯ ಕಳವಳಕ್ಕೂ ಕೂಡ ವ್ಯಕ್ತವಾಗ್ತಾ ಇದೆ. ಬಿಯರ್ ಬೆಲೆ 10ರಿಂದ 20 ರೂಪಾಯಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಯಾಕೆ ಹೆಚ್ಚು ಮಾಡ್ತಾ ಇದ್ದಾರೆ? ಕಚ್ಚಾ ವಸ್ತುಗಳ ದರ ಏರಿಕೆ ಆಗಿದೆ ಅನ್ನುವಂತಹ ಕಾರಣವನ್ನ ಕೊಟ್ಟು ಈ ಬಿಯರ್ ಬೆಲೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. 17 ತಿಂಗಳಲ್ಲಿ ಸುಮಾರು 5 ಬಾರಿ ಹೆಚ್ಚಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ 60 ರೂಪಾಯಿ ಏರಿಕೆ ಆಗಿರುವಂಥದ್ದು. ಒಂದು ವರ್ಷದಲ್ಲಿ ಇಷ್ಟೆಲ್ಲ ಏರಿಕೆಯನ್ನ ಮಾಡಿದೆ ಅನ್ನುವಂತಹ ಆರೋಪ ಒಂದು ಕಡೆ ಸರ್ಕಾರದ ಮೇಲೆ ಇದೆ. ಹೆಚ್ಚುವರಿ ಸುಂಕ ವಿಧಿಸಿದ ಹಿನ್ನೆಲೆಯಲ್ಲಿ ದರ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮುತ್ತಪ್ಪ, ನೋಡಿ, ಸರ್ಕಾರ ಬಂದ ನಂತರ ಸುಮಾರು 5 ಬಾರಿ ಬಿಯರ್ ಬೆಲೆಯನ್ನ ಹೆಚ್ಚು ಮಾಡಿರುವಂತ ಮತ್ತೆ ರೇಟನ್ನ ಹೆಚ್ಚು ಮಾಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಸಾರ್ವಜನಿಕ ವಲಯದಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ ಅಂತ ಅನ್ಸುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗಿ.
ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಮದ್ಯದ ದರನ ಏರಿಕೆ ಮಾಡಿಕೊಂಡೇ ಬರ್ತಾ ಇದೆ. ಅದರಲ್ಲೂ ಕೂಡ ಬಿಯರ್ ದರ ಇದೀಗ 5ನೇ ಬಾರಿ ಏರಿಕೆ ಆಗ್ತಾ ಇದೆ. ಕಳೆದ 17 ತಿಂಗಳಲ್ಲಿ ಒಟ್ಟು 60 ರೂಪಾಯಿನ ರಾಜ್ಯ ಸರ್ಕಾರ ಏರಿಕೆ ಮಾಡಿರುವಂತದ್ದು. ಒಂದು ಬಾರಿ ರಾಜ್ಯ ಸರ್ಕಾರ ಏರಿಕೆ ಮಾಡಿದ್ರೆ ಮತ್ತೊಂದು ಬಾರಿ ಬಿಯರ್ ಕಂಪನಿಗಳು ಈ ಒಂದು ದರವನ್ನ ಏರಿಕೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಮತ್ತೆ ಕಚ್ಚಾ ವಸ್ತುಗಳ ದರ ಏರಿಕೆ ಆಗಿದೆ ಅಂತ ಹೇಳಿ ಬಿಯರ್ ದರ ಏರಿಕೆ ಮಾಡುವಂತಹ ಕೆಲಸವನ್ನ ಈಗ ಕಂಪನಿಗಳು ಮಾಡ್ತಿದ್ದಾರೆ. ಸುಮಾರು ಈ ಬಾರಿ 10 ರಿಂದ 20 ರೂಪಾಯಿ ಏರಿಕೆ ಮಾಡುವ ಮೂಲಕ ಒಟ್ಟು 17 ತಿಂಗಳಲ್ಲಿ 60 ರೂಪಾಯಿ ಅಷ್ಟು ಈ ಒಂದು ಬಿಯರ್ ದರ ಏರಿಕೆ ಆಗಿರುವಂತದ್ದು ಮಂತ. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.